ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಷುಲ್ಲಕ ಕಾರಣಕ್ಕೆ ಹಿರಿಯ ವಕೀಲ ಹಾಗೂ ಪತ್ನಿಗೆ ಹಲ್ಲೆ ಮಾಡಲಾಗಿದೆ. ಮುಸ್ಲಿಂ ವ್ಯಕ್ತಿಯಿಂದ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿರೋ ಘಟನೆ ಇದು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಈ ಘಟನೆ ಸಂಭವಿಸಿದೆ. ಕ್ಷುಲ್ಲಕ ಕಾರಣಕ್ಕೆ ಹಿರಿಯ ವಕೀಲ ಹಾಗೂ ಪತ್ನಿಗೆ ಹಲ್ಲೆ ಮಾಡಲಾಗಿದೆ. ಮುಸ್ಲಿಂ ವ್ಯಕ್ತಿಯಿಂದ ಗುಂಪು ಕಟ್ಟಿಕೊಂಡು ಹಲ್ಲೆ ಮಾಡಿರೋ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆದಿರೋ ಘಟನೆ ಇದು. ವಕೀಲ ಪ್ರಭಾಕರ್ ಹೊಸ್ಕೆರೆ ಎಂಬುವರ ಮೇಲೆ ಹಲ್ಲೆ ಆಗಿದೆ. ವಕೀಲರಿ ಅವರು ಪ್ರಭಾಕರ್ ಅಂತ, ಅವರ ಮೇಲೆ ಹಲ್ಲೆ ಆಗಿರೋ ಘಟನೆ. ಗಲಾಟೆ ಬಿಡಿಸೋದಕ್ಕೆ ಬಂದ ಪತ್ನಿಯ ಮೇಲೆಯೂ ಕೂಡ ಹಲ್ಲೆ ಮಾಡಲಾಗಿದೆ. ಜಮೀರ್ ಎಂಬಾತನಿಂದ ಇಂಥದ್ದೊಂದು ಕೃತ್ಯ ಆಗಿದೆ. ಹಲ್ಲೆ ಮಾಡಿದವನ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತ ಆಗ್ರಹಿಸಿ ಠಾಣೆಗೆ ಮುತ್ತಿಗೆ ಹಾಕಲಾಯಿತು. ವಕೀಲರು ಹಾಗೂ ಸಾರ್ವಜನಿಕರು ಗಂಗಾವತಿ ನಗರ ಠಾಣೆಗೆ ಮುತ್ತಿಗೆ ಹಾಕಿದರು. ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ನೇತೃತ್ವದಲ್ಲಿ ಠಾಣೆಗೆ ಮುತ್ತಿಗೆ ಹಾಕಲಾಗಿದೆ. ರೌಡಿಸಂ ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಗಾಂಧಿ ಚೌಕದಿಂದ ಒದಕನ್ನ ಕರ್ಕೊಂಡ್ಬರಿ ಸರ್. ಇನ್ನೊಂದ್ಸಲ ಯಾವನು ಮಾಡಲ್ಲ. ಇಲ್ಲಿ ಕರ್ಕೊಂಬಂದ್ ಕಳಿಸಿ ಒಳಗಡೆ ಸೆಟಲ್ಮೆಂಟ್ ಮಾಡ್ತಾರೆ. ನಿಮ್ಮ ಇಲ್ಲಿರುವಂಥ ಎಮೋಷನ್ಸ್ ಬಗ್ಗೆ ನಮ್ಗೆ ಗೊತ್ತಾಗಿದೆ. ಖಂಡಿತವಾಗ್ಲೂ ನಮ್ಗೆ ಆ್ಯಕ್ಷನ್ ತೊಗೋತೀನಿ. ಈಗ ಏನು ವಕೀಲರು ಕೇಸ್ ಕೊಡ್ತಾರ ಕೇಸ್ ತೊಗೋತೀನಿ. ತೊಗೊಂಡು ಅವ್ನು ಶೀಘ್ರದಲ್ಲೇ ತೊಗೊಂಡು ಬರ್ತೀನಿ. ಯಾರ್ಯಾರು ಆರೋಪಿ ಇದಾರೆ ಯಾರನ್ನೂ ಬಿಡಲ್ಲ. ಖಂಡಿತವಾಗ್ಲೂ ಕ್ರಮ ತೊಗೋತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ನನಗೆ ಮಾಡಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ ಬರ್ತದೆ. ತಗೋತೀನಿ ನಿಮ್ಮ ನಾಳೆಗೆ. ನೋಡ್ರಿ, ನಮ್ಮ ಬಸವೇಶ್ವರ ಬಡಾವಣೆ ಅಂತ ಬರ್ತದೆ. ಹೌದಾ? ಬಸವೇಶ್ವರ ಬಡಾವಣೆ ಬರ್ತದಲ್ಲ, ಅಲ್ಲಿ ನಮ್ಮ ಪ್ರಭಾಕರ್ ವಕೀಲರು, ಹೊಸ್ಕೇರಿ ಪ್ರಭಾಕರ್ ವಕೀಲರು ಮನೆ ಅದ. ಯಾರೋ ಒಬ್ಬ ಮೂರ್ತನ ವಿಸರ್ಜನೆಗೆ ಬಂದು ನನ್ನ ಹುಡುಗ ಗೊತ್ತಿಲ್ಲ ಯಾರು ಅನ್ನೋದು. ಬಂದು ಮೂತ್ರ ವಿಸರ್ಜನೆ ಬಂದು ಇಲ್ಯಾಕೆ ಹೊಲಸು ಮಾಡ್ತೀವಿ ತಮ್ಮ ಅಂತ ವಕೀಲರು ಹೇಳಾರ. ಅಷ್ಟಕ್ಕೆ ಸೂಕ್ಷ್ಮ ಇಲ್ಲ ಅಂತ ಹೇಳಿ ಹೋಗಿದ್ದು ನಡೀತಿತ್ತು. ಹಂಗೆ ಹೇಳಿಲ್ಲ. ಇವ್ರಿಗೆ ಸಣ್ಣ ಮಾತು ಮಾತಾಡಿ ಯಾಕೆ ಏನಿಲ್ಲ ನಿಂದೇನಿಲ್ಲ ಅಂತ ಮಾತಾಡ್ಬಿಟ್ರು. ಆದರೂ ವಕೀಲರು ಏನೂ ಮಾತಾಡಿಲ್ಲ. ವಕೀಲರು ಹೊಡೆದಾನು. ವಕೀಲರ ಮನೆಗೆ ಅವ್ರು ಹೆಣ್ಮಕ್ಳು ಬಂದ್ರೆ ಅವ್ರಿಗೂ ಒಂದು ಹೊಡೆದ.